ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತೀವಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಧ್ಯಾನಿಸ್ತಾ ಬರ್ತಾ ಇದೆ. ಊಟಕ್ಕೆ ಕೂತವರಲ್ಲಿ ಒಬ್ಬ ಮನುಷ್ಯನು ಎದ್ದು ದೇವರ ರಾಜ್ಯದಲ್ಲಿ ಯಾರು ಊಟಕ್ಕೆ ಕರೆಸಲ್ಪಟ್ಟಿರ್ತಾರೋ ಅವರು ನಿಜವಾದ ಧನ್ಯರು ಎಂಬುದಾಗಿ ಹೇಳ್ತಿದ್ದಾರೆ. ಹೌದಲ್ಲ ಪ್ರಿಯರೇ? ಯೇಸು ಸ್ವಾಮಿ ಸ್ವಂತ ಜನರಿಗೋಸ್ಕರ ಬಂದನು ಎಂಬುದಾಗಿ ವಾಕ್ಯ ಭಾಗವು ಹೇಳ್ತದೆ. ಆತನೊಂದು ದೊಡ್ಡ ಔತಣವನ್ನು ಮಾಡಿಸಿ ತನಗೆ ಇಷ್ಟವಾದವರೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟು ಬರ್ತಾನೆ. ಇಷ್ಟೊತ್ತಿಗೆ ನನ್ನ ಮನೆಯಲ್ಲಿ ಒಂದು ಔತಣ ಕೂಟವನ್ನು ಏರ್ಪಡಿಸಿರ್ತೀನಿ, ಆದ್ರಿಂದ ನೀವೆಲ್ಲರೂ ಕೂಡ ಬರಬೇಕು ಎಂಬುದಾಗಿ ಮನೆ ಮನೆಗೆ ಹೋಗಿ ಎಲ್ಲರನ್ನು ಕರೆದು ಬಂದಿರುವಾಗ ಆ ಔತಣದ ಸಮಯ ಬಂದಾಗ ಸ್ವಾಮಿ ತನ್ನ ಆಳುಗಳನ್ನ ಕಳಿಸೋದನ್ನ ನೋಡ್ತಿದ್ದೆ. ಕರೆಸಲ್ಪಟ್ಟವರ ಮನೆಗೆ ಹೋಗಿದ್ದೇನೆ, ಆಳುಗಳು ಕರೆಯುವಾಗ ಅವರೆಲ್ಲರೂ ಒಂದು ಕಾರಣವನ್ನ ಹೇಳಿ ಆ ಔತಣ ಕೂಟಕ್ಕೆ ಬಾರದೆ ಹೋಗ್ತಾರೆ. ಆದ್ರಿಂದ ಈ ಸುದ್ದಿಯನ್ನ ಕೇಳಿದಂತ ಆ ಮನೆ ಯಜಮಾನನು ಆ ಆಳುಗಳಿಗೆ ಏನ್ ಹೇಳ್ತಾನೆ, ನೀವು ಹೋಗಿರಿ, ರಸ್ತೆಯಲ್ಲಿ ಮತ್ತೆ ಬೀದಿ ಚೌಕಗಳಲ್ಲಿ ಇರುವಂತ ತಿರುಗಾಡುವಂತ ಜನರು, ಊನವಾದವರು, ಕುಂಟರು, ಕಿವುಡರು, ಇವರೆಲ್ಲರನ್ನ ಕರ್ಕೊಂಡು ಬನ್ನಿ ಎಂಬುದಾಗಿ ಹೇಳುವಾಗ ಅವ್ರಿಗೆಲ್ಲರನ್ನು ಕರ್ಕೊಂಡು ಬಂದು ಆ ಮನೆಯ ಔತಣದಲ್ಲಿ ಕೂತುಕೊಳ್ಳುವಂತೆ ಊಟ ಮಾಡುವುದಕ್ಕಾಗಿ ಅವ್ರನ್ನ ಆಮಂತ್ರಿಸಲ್ಪಡ್ತಾರೆ. ಪ್ರಿಯರೇ, ಈ ವಾಕ್ಯದ ಅರ್ಥ ಇದಾಗಿದೆ. ಏನಂದ್ರೆ, ಕರೆಯಲ್ಪಟ್ಟವರು ಬಹಳ ಮಂದಿ, ಆಯಲ್ಪಟ್ಟವರು ಸ್ವಲ್ಪ ಜನ ಮಾತ್ರ. ಕರ್ತನು ತನ್ನ ಜನರಿಗೋಸ್ಕರನೇ ಬಂದನು. ಆದ್ರೆ ಆತನನ್ನು ಯಾರ್ಯಾರು ಅಂಗೀಕರಿಸ್ತಿಲ್ವೋ, ಯಾರೆಲ್ಲ ಆತನನ್ನ ನಿರಾಕರಿಸಿ ಬಿಟ್ಟರೋ, ಯಾರೆಲ್ಲ ಆತನನ್ನು ಅಂಗೀಕರಿಸಿಕೊಂಡ್ರೋ ಅವರಿಗೆ ಮಾತ್ರ ದೇವರ ರಾಜ್ಯದಲ್ಲಿ ಊಟದ ಮನೆಯಲ್ಲಿ ಕುಳಿತುಕೊಂಡು ಯಜ್ಞದ ಕುರಿಯಾದಾತನ ವಿವಾಹದ ಊಟವನ್ನು ಸವಿಯುವುದಕ್ಕೆ ಅವರಿಗೆ ಆಮಂತ್ರಿಸಲ್ಪಟ್ಟಿದೆ. ಪ್ರಿಯರೇ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಯಾರ್ಯಾರು ಆತನ ಮೇಲೆ ವಿಶ್ವಾಸ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನಂತೆ. ಹಾಗಾದ್ರೆ ತನ್ನವರಿಗೋಸ್ಕರನೇ ಬಂದ ಸ್ವಾಮಿ, ಆದ್ರೆ ತನ್ನವರು ಯಾರೆಲ್ಲ ಆತನನ್ನು ನಿರಾಕರಿಸಿದ್ರು, ಹಾಗಾಗಿತ್ತೇನೆ ಯಾರೆಲ್ಲ ತಿರಸ್ಕಾರಕ್ಕೆ ಒಳಗಾಗಿದ್ರು, ಯಾರೆಲ್ಲ ಅನ್ಯರಾಗಿ ಜೀವಿಸ್ತಿದ್ರು, ಯಾರೆಲ್ಲ ಕ್ರಿಸ್ತನ ವಾಕ್ಯವನ್ನ ಕೇಳಿ ವಿಶ್ವಾಸ ಇಟ್ಟರು, ಹಾಗಾಗಿತ್ತೇನೆ ಅವರೆಲ್ಲರೂ ದೇವರ ಮಕ್ಕಳಾದ್ರು ಎಂಬುದಾಗಿ ವಾಕ್ಯ ಭಾಗವು ನಮಗೆ ತಿಳಿಸ್ತದೆ. ಆದ್ರಿಂದ ಔತಣ ಕೂಟದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಈಗ ಔತಣ ಕೂಟದಲ್ಲಿ ದೇವರ ರಾಜ್ಯದಲ್ಲಿ ಊಟಕ್ಕೆ ಸೇರುವವರು ಧನ್ಯರಂತೆ. ಆದ್ರಿಂದ ಪ್ರಿಯರೇ, ನಾವು ನೆನೆಸುತ್ತಿಲ್ಲ ಈ ರೀತಿಯಾಗಿ ನಾವು ರಕ್ಷಿಸಲ್ಪಡ್ತೀವಿ, ಯೇಸು ನಮಗೆ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಳ್ತೀವಿ, ಯೇಸು ಬಳಿಗೆ ನಾವು ಹೋಗ್ತೀವಿ, ಯೇಸುವೇ ನಮಗೆಲ್ಲವೂ ಎಂಬುದಾಗಿ ನಾವು ನಂಬ್ತೀವಿ ಎಂಬುದಾಗಿ ನೀವಾಗ್ಲಿ ನಾನಾಗ್ಲಿ ನಿರೀಕ್ಷೆ ಇಟ್ಟಿತ್ತಿಲ್ಲ ಪ್ರಿಯರೇ. ಆದರೆ ಕ್ರಿಸ್ತನೇ ನಮಗೋಸ್ಕರ ಹುಡುಕಿಕೊಂಡು ಬಂದು ನಮ್ಮನ್ನು ರಕ್ಷಿಸಿ ನಿನ್ನ ಪಾಪಕ್ಕಾಗಿ ಸಿಲುವೆ ಮೇಲೆ ಸ್ವಂತ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿದ ಮತ್ತು ಆತನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ. ಆದ್ರಿಂದ ಆತನ ಮೇಲೆ ನಿರೀಕ್ಷೆ ನಂಬಿಕೆಯನ್ನು ಇಟ್ಟುಕೊಂಡು ಆತನ ವಾಕ್ಯದ ತಕ್ಕಾಗಿ ಜೀವಿಸ್ತಿರುವಂತ ನಮ್ಮೆಲ್ಲರನ್ನ ಆತನ ವರ್ಣದಲ್ಲಿ ಎತ್ತಲ್ಪಡುವಾಗ ದೇವರ ರಾಜ್ಯದ ಔತಣದಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ತೀವಿ. ಯಾರೆಲ್ಲ ಪಾಲು ತೆಗೆದುಕೊಳ್ತಾರೋ ಅವ್ರು ನಿಜವಾದ ಧನ್ಯರಂತೆ. ಹಾಗಾದ್ರೆ ನೀವು ಆ ದೇವರ ರಾಜ್ಯದ ಔತಣದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರೋ, ನೀವು ಆತನ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ, ನೀವು ಆತನ ಮಕ್ಕಳಾಗಿದ್ದೀರೋ, ಆತನ ಮಾರ್ಗದಲ್ಲಿ ನೀವು ಜೀವಿಸ್ತಿದ್ದೀರೋ, ಅಥವಾ ಇನ್ನೂ ನಂಬಿಕೆ ಇಟ್ಟಿಲ್ವೋ, ಅಥವಾ ಇನ್ನೂ ನಂಬಿಕೆ ಇಟ್ಟಿದ್ರು ಕೂಡ ಆತನ ಮಾರ್ಗದಲ್ಲಿ ನಾನು ಜೀವಿಸ್ತಾ ಇಲ್ಲ, ಆತನನ್ನ ನಂಬಿಕೆ ಐತೆ ಆತನ ಮೇಲೆ, ಆದ್ರೆ ಆತನಿಗೆ ವಿಧೇಯನಾಗಿ ನಾನು ಜೀವಿಸ್ತಿಲ್ಲ ಅಂತ ಹೇಳುವವರಾಗಿದ್ದೀರಾ? ಹಾಗಾದ್ರೆ ಈಗಲೇ ಸರಿಪಡಿಸಿಕೊಳ್ಳಿ ನಿಮ್ಮ ಜೀವಿತವನ್ನ. ಈಗಲೇ ನಿಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಸಮರ್ಪಿಸಿಕೊಡಿ. ಈಗಲೇ ದೇವರ ರಾಜ್ಯದಲ್ಲಿ ಊಟಕ್ಕೆ ಕುಳಿತುಕೊಳ್ಳುವವರು ಧನ್ಯರಂತೆ, ಊಟ ಮಾಡುವವರು ಧನ್ಯರು ಎಂಬುದಾಗಿ ಹೇಳುವಾಗ ಆ ಸುಂದರವಾದಂತ ಆ ಮಹಿಮೆ ಉಳ್ಳ ರಾಜ್ಯದಲ್ಲಿ ನಾನು ನೀವು ಸೇರಿ ಆತನ ಯಜ್ಞದ ಕುರಿಯಾದ ಆತನ ವಿವಾಹದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ನಾವು ನಿಜವಾಗ್ಲೂ ಕೂಡ ಸಂತೋಷ ಪಡ್ತೀವಿ, ನಿಜವಾಗ್ಲೂ ನಾವು ಧನ್ಯರೇ ಆಗಿರ್ತೀವಿ.
ಹೌದಲ್ವಾ ಪ್ರೇರೆ? ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಅದಕ್ಕಾಗಿ ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡ. ಅದಕ್ಕಾಗಿ ನಾವು ಬೀದಿ ಚೌಕಗಳಲ್ಲಿದ್ದು, ನಾವು ಹಳ್ಳಿಗಳಲ್ಲಿದ್ದು, ನಾವು ಎಲ್ಲೋ ಕೆಲಸಕ್ಕೆ ಬಾರದವರಾಗಿ ಮರೆಯಾಗಿದ್ದು, ನಾವು ಪಾಪದಲ್ಲಿದ್ದು, ಕೆಟ್ಟವರಾಗಿದ್ದು, ಊನವಾದವರಾಗಿದ್ದು, ನಿರ್ಗತಿಕರಾಗಿದ್ದು, ಆದರೆ ಯಜಮಾನನಾಗಿರುವಂತ ಕ್ರಿಸ್ತನು ತನ್ನ ಸೇವಕರೆಂಬ ಆಳುಗಳನ್ನ ಕಳುಹಿಸಿ ನಮಗೆ ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಆ ಊಟಕ್ಕೆ ಆಮಂತ್ರಿಸಿದ್ದಾರೆ. ಆ ಊಟಕ್ಕಾಗಿ ನಾವು ಅಂದ್ರೆ ದೇವರ ರಾಜ್ಯಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೀವಿ. ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ಮಕ್ಕಳಾಗೋದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಆದ್ರಿಂದ ಆ ರಾಜ್ಯದ ಔತಣದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಿ, ಒಪ್ಪಿಸಿಕೊಳ್ಳೋಣ. ಬನ್ನಿ ಪ್ರೇರೆ, ದೇವರ ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಅಲ್ಪರಾದ ನಮಗೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಕರ್ತನ ಅನ್ಯರಾಗಿದ್ದು, ಪಾಪಿಗಳಾಗಿದ್ದು ದೇವರೇ, ನಾವು ನಿರಾಕರಿಸಲ್ಪಟ್ಟಿದ್ದು ಸ್ವಾಮಿ. ಆದ್ರೆ ನಿನ್ನ ಮಹಾ ಕೃಪೆಯಿಂದ ನಿನ್ನ ಶುಭ ವರ್ತಮಾನವು ನಮಗೆ ತಿಳಿಸುವ ಮೂಲಕವಾಗಿ ನಿನ್ನ ಮಕ್ಕಳಾಗಿ ಮಾರ್ಪಡಿಸಿದ್ದಿ. ದೇವರ ರಾಜ್ಯದಲ್ಲಿ ದೇವರೇ ಔತಣದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾರೆಲ್ಲ ನಂಬಿಕೆ ನಿರೀಕ್ಷೆ ಒಟ್ಟಿಗೆ ಜೀವಿಸ್ತಿದ್ದಾರೋ ಅವರೆಲ್ಲರನ್ನು ನೀನು ಆಶೀರ್ವದಿಸು. ಇನ್ನು ಯಾರೆಲ್ಲ ಸಿದ್ಧತೆಯಾಗಿಲ್ಲ ಅವ್ರನ್ನ ಸಿದ್ಧತೆ ಪಡಿಸು. ಈ ವಾಕ್ಯಗಳ ಕೇಳುವ ಮೂಲಕವಾಗಿ ಅವರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಿ, ನಿಮಗೆ ವಿಧಿಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಬರ್ಲಿಕ್ಕಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.